ಅಯ್ಯೋ ಇವರೆಲ್ಲ ಕ್ರೇಜಿ ಸರ್. ನನಗೆ ಏನು ಮಾಡ್ತೀರಾ ವಯಸ್ಸಲ್ಲಿ ಇದಾಗಲೇ ಮಾಡ್ಬಿಡ್ಬೇಕು. ಇದು ಮಿಲ್ಟ್ರಿ ಬುಲೆಟ್ ಇತ್ತು ನನ್ನ ಹತ್ರ. ಅಲ್ಲೇ ಸರ್ ಮುಂದೆ ಇವೆಲ್ಲ ಬೆಟ್ಟ ಗುಡ್ಡನೆಲ್ಲ ಹತ್ಬಿಡೋದು. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಬೋದು, ಫೇಮಸ್ ಆಗಿ ಒಂದು ವೀಡಿಯೋಸ್ ಹಾಕ್ತಾ ಇರ್ತಾರೆ. ಸೀನರಿ ಮಾತ್ರ ಸಖತ್ತಾಗಿದೆ. ಮನೋಜ್ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ನಮಗೆ ಇಲ್ಲಿ ಕಳಿಸಿದ್ದಕ್ಕೆ ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು ಮನೋಜ್ ಸರ್. ಸೊ ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಸಿಯೇಟ್ ಅವರು ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದಾರೆ, ವೀಕೆಂಡ್ ವರ್ಕ್ಶಾಪು. ಅದು ಬಂದ್ಬಿಟ್ಟು ಕರ್ನಾಟಕ ಮತ್ತು ಕೇರಳ ಬಾರ್ಡರು. ಸೊ ಅದಕ್ಕೆ TSBCನ ರೆಪ್ರೆಸೆಂಟ್ ಮಾಡೋಕ್ಕೆ ನಾನು ಕೂಡ ಹೊರಟಿದ್ದೀನಿ. ಸೊ TSBC ನಮ್ಮ ಕ್ಯಾಪ್ಟನ್ ಮನೋಜ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ ಗುರು, ನೋಡ್ಕೊಂಡು ಹೊರಡಬೇಕು. ಸೊ ಇದೇ ಲೊಕೇಶನ್ನು ನೋಡ್ಬೋದು. ಸಿಯೇಟಿಂದ ಗುರು ರೈಡಿನ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡ್ತಾರೆ ಗುರು. ಸೊ ರೈಡ್ ಸ್ಟಾರ್ಟ್ ಆಗಿದೆ, ಎಲ್ಲ ಹೊಡ್ತಿದ್ದೀವಿ. ನೋಡ್ಬೋದು ಪೀತು ಗೌಡ್ರು ಲಾಕ್ ಸರ್ ಕೂಡ ಇಲ್ಲೇ ಇದ್ದಾರೆ. ಇವರೇ ಅವರು, ಒನ್ ಆ್ಯಂಡ್ ಓನ್ಲಿ ಪ್ರೀತು ಅವರು. ಸೊ ಹೊಡ್ತೀವಿ. ಆ್ಯಕ್ಚುಲಿ TSBCಯಿಂದ ನಮ್ಮ ಅಶೋಕ್ ಅವ್ರು ಕೂಡ ಬಂದಿದ್ದಾರೆ. One eternity later. ಗುರು ತಿಂಡಿ ಟೈಮಿಗೆ ಬಂದಿದೆ. ಸ್ವಲ್ಪ ಗುರು ತಿಂಡಿಗೆ ಬಂದ್ವಿ. ನೋಡ್ಬೋದು ಇದೆ ಗುರು ಹೋಟೆಲು. ಗುರು ತಿಂಡಿ ಟೈಮು. ಅಯ್ಯೋ ಇವರೆಲ್ಲ ಕ್ರೇಜಿ ಸರ್. ನನಗೆ ಏನು ಮಾಡ್ತೀರಾ ವಯಸ್ಸಲ್ಲಿ ಇದಾಗಲೇ ಮಾಡ್ಬಿಡ್ಬೇಕು. ಇದು ಮಿಲ್ಟ್ರಿ ಬುಲೆಟ್ ಇತ್ತು ನನ್ನ ಹತ್ರ. ಅಲ್ಲೇ ಸರ್ ಮುಂದೆ ಇವೆಲ್ಲ ಬೆಟ್ಟ ಗುಡ್ಡನೆಲ್ಲ ಹತ್ಬಿಡೋದು. ಮ್ಯಾನುಫ್ಯಾಕ್ಚರು ಇವಾಗ ಮಿಸ್ ಮಾಡ್ತೀರಲ್ಲ. ಆ ಮೆಟೀರಿಯಲ್ಸು ಹುಡುಕರು ಸಿಕ್ಕಲ್ಲ. ಇವ್ರು ಲೆಕ್ಸ್ ಗಟ್ಟಲೆ, ಇವ್ರು ಕೋಟ್ ಗಟ್ಟಲೆ ಆದರೂ ಕೂಡ ಆ ಮೆಟೀರಿಯಲ್ಸ್ ಗುಡ್ಡ ಬೆಟ್ಟನ ಜಂಪ್ ಮಾಡ್ತೀವಿ. ಸಾಕಬಹುದು ಅವೆಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಬಾಯ್ ಮ. ತೊಗೊಂಡ್ರ ಇಲ್ಲ ನೀವೇ ಪ್ಲ್ಯಾನ್ ಮಾಡಿ ತೊಗೊಂಡ್ರ? ನಾನು ಇದು 3 ತಿಂಗಳು ರಿಸರ್ಚ್ ಮಾಡಿ ತೊಗೊಂಡೆ. ನನಗೆ 300 cc ಮೇಲೆ ಬೇಕಿತ್ತು, 250 ಮೇಲೇ ಯಾವ ಬೈಕ್ ಬೆಸ್ಟು ಅಂತ. ಅದರಲ್ಲಿ ಇದೊಂದೇ ಸಿಕ್ಕಿದ್ದು. ಇನ್ನು ಯಾವ ಬೈಕು ಆಗಲೇ ಇಲ್ಲ. ಓಕೆ, ಎಲ್ಲ ನೋಡಿದೆ, ಡಾಮಿನರ್ ನೋಡಿದೆ, ಇದು ನೋಡಿದೆ, KTM ನೋಡಿದೆ. ಫೋಟೋ ತೆಗೆದು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಒನ್ ಮೋರ್ ಅನ್ಬೇಕು ನೀವು. ಕೇರಳ. ಎಷ್ಟು ಜನ ಕೇಳ್ತಾರೆ ಗುರು.
ಎಲ್ಲಿ ಹೋಗ್ತಾ ಇದ್ದೀರಾ ಅಂತನಾ? 20 ಗಾಡಿ ಮೇಲೇನೆ ಇದೆ ಅನ್ಸುತ್ತೆ. ಅಯ್ಯೋ ಇವ್ರದ್ದೆಲ್ಲ ಕೌಂಟ್ ಇಲ್ಲ ಅಲ್ಲ, ಯಾವುದು? ಇವ್ರದ್ದು ಅಡ್ಮಿನ್ದು ಈ ಗ್ರೂಪ್ದು. ಸರ್ yours is 650 cc. Yes. What's the cost? This one? Yeah. 9.5. 8.5. 9.5. 9.5. Very powerful. I know. No doubt. Very powerful, very picky. It's a twin, parallel twin. And it's a super tourer, sports tourer. You also got confused, no, when those bikers to collect the brake? Yes. I think I saw some bike colors and I just went inside. ನೆಕ್ಸ್ಟ್ ಲೆವೆಲ್ ಗಾಡಿಗರು ಅದಂತೂ ಅದು ಅವರು ಒಂದು ಬೈಕಿಂಗ್ ಕಮ್ಯುನಿಟಿ ಅಡ್ಮಿನ್ ಅವರು. ಸೊ ಅದರಿಂದ ಮಸ್ತಾಗಿದೆ. ಸೊ ಹೊಡ್ತೀವಿ ಇವಾಗ, ಎಲ್ಲ ಮುಗೀತು. ಸೊ 2ನೇ ಪಿಟ್ ಸ್ಟಾಪಿಗೆ ಬಂದ್ವಿ. ದಟ್ ಈಸ್ ಇಂಡಿಯನ್ ಆಯಿಲು. ಸೊ ಇಲ್ಲಿ ಎಲ್ಲ ಪೆಟ್ರೋಲ್ ಫಿಲ್ ಮಾಡಿಸ್ಕೊತೀವಿ. ಮೈಲೇಜ್ ಇಸ್ 27-28. ಸೀರಿಯಸ್ಲಿ? ಅಯ್ಯೋ ಗುರು 30 ಕೊಡುತ್ತೆ ಮೈಲೇಜ್ ಇದು. I am literally shocked. I was ripping, it was giving 23.5. Highways it will give 27-28. That's seriously good. I'm shocked. ಇತ್ತು ಎಲ್ಲ ಒಂದು ಸ್ವಲ್ಪ ಬ್ರೇಕ್ ತಗೊಂಡ್ರು. ಸೊ ಇವಾಗ ಮತ್ತೆ ಹೊಡ್ತಾ ಇದ್ದೀವಿ, ನೋಡ್ಬೋದು. ಗುರು ಇದೆ ಎಂಟ್ರೆನ್ಸು, ಚಿಕ್ಕೋಳೆ ರಿಸರ್ವಾಯರ್ದು ನೋಡ್ಬೋದು. ಗುರು ಇಲ್ಲಿ ಮೊಸಳೆ ಇರುತ್ತಂತೆ ಅಂತ ಹಾಕಿದ್ದಾರೆ. ಮತ್ತು ಡ್ರೋನ್ಗಳು ಅಲೌಡ್ ಇಲ್ವಂತೆ, ನೋಡ್ಬೋದು. ಅಲ್ಲೋನಿ ಅಷ್ಟೇ. ಇಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಬಿಟ್ಟು ಹೊಡ್ತೀವಿ ನಾವು. ಗುರು ನೋಡ್ಬೋದು, ವ್ಯೂ ಮಾತ್ರ ಸಖತ್ತಾಗಿದೆ ಇದ್ರದ್ದು. ನೀವು ಒಂದ್ಸಲ ಇಲ್ಲಿ ಬರಬೇಕು. ಗುರು ನೋಡ್ಬೋದು ವ್ಯೂ ಇಲ್ಲಿಂದ. ಸೊ ಅಲ್ಲೇ ನಾವು ಹೋಗಿದ್ದಾಗಲೇ ನೋಡ್ಬೋದು, ಈ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ ನೀರು. ನಿಂಜ ಅಲ್ಲಿದೆ ಕಣ ಮುಂದೆ. ಅವ್ರಿಗೆ ನಿಂಜ ಬರೀ ಗ್ರೀನ್ ಅಂತ ಗೊತ್ತಿಲ್ಲ. ಹೇಳಿ ನೋಡೋಣ ಯಾವ್ದಿದು. ಓಡೋಗ್ಬಿಟ್ಟಿರ್ತಾರೆ. ನಾನು ಬಿಟ್ಬಿಡು. ಗುರು ಇಲ್ಲೆಲ್ಲ ವ್ಯೂ ಮಾತ್ರ ಸಖತ್ತಾಗಿದೆ, ನೋಡ್ಬೋದು. Two hours later. Off the vehicle. Off the vehicle. Leg. I'm holding.
ಆಕ್ಸಿಡೆಂಟ್ ಗುರು ಆಕ್ಸಿಡೆಂಟ್. Overtake your man. Guys, don't park it in the middle of your country. Wait. Oh my god. Crossing, so we couldn't. ಗುರು ಸೊ ಎಲ್ಲ ಮುಗೀತು, ಎಲ್ಲ ರಿಪೇರಿ ಮಾಡ್ತಾವ್ರೆ, ಫಿಕ್ಸ್ ಮಾಡ್ತಾರೆ. ಹೊರಡ್ತಾ ಇದೀವಿ ನಾವು ಇವಾಗ. ಆದರೂ ಒಳ್ಳೆ ಆಕ್ಸಿಡೆಂಟ್ ಗುರು ಇದು ಅಂತ ಅಂದ್ಕೊಂಡಿರಲಿಲ್ಲ ಆಗುತ್ತೆ ಅಂತ. ಸೊ ಹೊರಡೋಣ ಅಷ್ಟೇ. ವಿ ಆರ್ ಆನ್ ಅವರ್ ವೇ. ಗುರು ಕೇರಳ ಬಾರ್ಡ್ರ್ ಸ್ಟಾರ್ಟ್ ಆಯಿತು. ಇಲ್ಲಿಂದ ಕೇರಳ ಬಾರ್ಡ್ರು ನೋಡ್ಬೋದು. ದಿಸ್ ಇಸ್ ಕೇರಳ. ಏನು ಗುರು ಇದೇನಷ್ಟೇ, ಇದಷ್ಟೇ ಅನಿಸುತ್ತೆ. ಹೌದು ಗೈಸ್, ಹೌದು ಫೈನಲಿ ಬಂದ್ವಿ ಸ್ಟೇಜ್. ಗುರು ಫಸ್ಟ್ ಊಟ ಮಾಡ್ತೀವಿ. ಎಲ್ಲರೂ ಒಂದೊಂದು ರೂಮ್ ತೊಗೊಂಡಿದ್ದಾರೆ. ಸೊ ನಾವು ಇಲ್ಲಿ ತೊಗೊಂಡಿದ್ದೀವಿ. ಗುರು ಊಟ ಮುಗಿಸಿದ್ವಿ. ನಮ್ಮ ರೂಮ್ ನೋಡ್ಬೋದು, ಇದೇ ನಮ್ಮ ರೂಮು. ಐ ಆಮ್ ಶೇರಿಂಗ್ ವಿತ್ ಅಶೋಕ್ ಅವ್ರನ್ನ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಹೇಳ್ತೀನಿ. ನಮ್ಮ ಅಡ್ಡ ಅಂತ. ಲೈಟ್ಸ್ ವೆರ್ ಈಸ್ ಲೈಟ್ಸ್ ನೋಡ್ಬೋದು. ಇದೇ ನಮ್ಮ ರೂಮು. ಸಖತ್ತಾಗಿದೆ ಗುರು. ಹಗ್ಲಕ್ಕೆ ಬೆಳಗ್ಗೆ ಎದ್ದು ವ್ಯೂ ನೋಡೋಕ್ಕೆ ಸಖತ್ತಾಗಿರುತ್ತೆ. ಸೊ ಕರೆಕ್ಟು ನೋಡ್ಬೋದು. ರೂಮಿಂದ ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸಖತ್ತಾಗಿದೆ ಗುರು ಪೂಲ್ ಮಾತ್ರ. ಇದೇ ಪೂಲು, ತೋರಿಸ್ತೀನಿ ಹತ್ರದಿಂದ. ನೋಡ್ಬೋದು, ಇದೇ ಸ್ವಿಮ್ಮಿಂಗ್ ಪೂಲ್ ಗುರು. ಸಖತ್ತಾಗಿದೆ, ಒಳ್ಳೆ ಲಕ್ಸುರಿ ಆಗಿದೆ. ನೋಡ್ಬೋದು. ಈಗಲೇ ಧುಮುಕ್ಬಿಡ್ಲ ಅನ್ನಿಸ್ತೈತೆ, ಆದರೆ ಶಾರ್ಟ್ಸೇ ತಂದಿಲ್ಲ ಅನ್ಫಾರ್ಚುನೇಟ್ಲಿ. ಐ ಆಮ್ ರಿಗ್ರೆಟಿಂಗ್. ಪೂಲ್ ಇದೆ ಆದರೆ ಬೀಳಕ್ಕಾಗ್ತಾ ಇಲ್ವಲ್ಲ ಗುರು. ಇದು ಒಂದು ಜೀವನ. ರೆಸಾರ್ಟ್ ಮಾತ್ರ ಸಖತ್ತಾಗಿದೆ ನಿಜವಾಗ್ಲೂ. ಒಳ್ಳೆ ವೈಬ್ಸ್ ಕೊಡ್ತಾ ಇದೆ. ನೋಡ್ಬೋದು, ಎಲ್ಲ ವ್ಯೂ ಮಾತ್ರ ಸಖತ್ತಾಗಿದೆ. ಇವಾಗ ಸ್ವಲ್ಪ ರಿವರ್ ಹತ್ರ ಹೋಗಿ ಬರೋಣ ಗುರು. ನೋಡ್ಬೋದು 100 ಮೀಟರ್ಸಲ್ಲಿ ಕಬಿನಿ ರಿವರ್ ಇದೆ. ಈ ಥರ ಇದೆ. ಫುಲ್ಲು ಹಳ್ಳಿ ವೈಬ್ಸು. ಗುಡಿಸಲು ಮನೆ ಇರುತ್ತಲ್ವಾ, ಆ ಥರ ಐತೆ ಫುಲ್ಲು. ಗುರು ಬೆಂಕಿ ಕಚ್ಚೋರೆ. ಇವಾಗ ಇವೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಗುಡಿಸು ಎಲ್ಲ ಕೊಡ್ತಾರೆ ಅಲ್ವಾ ಗುರು. ಅಷ್ಟೇ ಮುಗೀತು ಇವೆಂಟ್ ಎಲ್ಲ. ಸೊ ಸೀದಾ ರೂಮ್ಗೆ ಹೋಗ್ತೀನಿ. ಡಿನ್ನರ್ ಕರೀತಾರೆ ಗುರು. ಸಫಾರಿನೂ ಇದೆ, ಅದು ಸಪ್ರೇಟಾಗಿ ನಾವು ದುಡ್ಡು ಕೊಟ್ಟು ತೊಗೊಬೇಕು. ಸೊ ಐ ಆಮ್ ನಾಟ್ ಗೋಯಿಂಗ್ ಫಾರ್ ಸಫಾರಿ. ಯಾಕಂದರೆ ರಾತ್ರಿ ಹೊತ್ತಲ್ಲಿ ಪ್ರಾಣಿಗಳು ಕಾಣಿಸೋದು ನನಗೆ ಡೌಟು. ಸೊ ಗುರು ಅಷ್ಟೇ, ಇವತ್ತಿನ ದಿನ ಮುಗೀತು. ಇವಾಗ ನಿದ್ದೆ ಮಾಡ್ತೀವಿ. ಸಿ ಯು ಟುಮಾರೋ. ಗುಡ್ ನೈಟ್. ಬೈ ಬೈ. Good night. One eternity later. ಗುರು ಬೆಳಗ್ಗೆ 5 ಗಂಟೆ ಆಯಿತು. ನೋಡ್ಬೋದು ಎಲ್ಲ ಕಡೆ ಪೂರ್ತಿ ಹಿಮ ಇದೆ. It's 5 AM. ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕಾಣಿಸ್ತಿದೆ ಅನ್ಕೊತೀನಿ. ಪೂರ್ತಿ ಮಂಜು ನೀಟಾಗಿ ನೋಡಿ ಸರ್ಫೇಸ್ ಮೇಲೆ. Five hours later.
ಗುರು ಇವಾಗ ಬೆಳಗ್ಗೆ 7 ಗಂಟೆ, ನೋಡ್ಬೋದು ಹೇಗಿದೆ ಅಂತ. ಫುಲ್ಲು ಮಂಜೆ ಇದೆ ಗುರು. ಆ್ಯಂಡ್ ಮಂಜಿಗೆ ನೋಡ್ಬೋದು, ನಿಮಗೆ ಕಾಣಿಸುತ್ತೋ ಇಲ್ವೋ ನೋಡ್ಬೋದು, ಫುಲ್ ಎಲ್ಲ. ಇನ್ನೂ ಯಾರೂ ಎದ್ದೇ ಇಲ್ಲ ಗುರು. ಅಯ್ಯೋ, ಬಟ್ ಸೀನರಿ ಮಾತ್ರ ಸಖತ್ತಾಗಿದೆ. ಮನೋಜ್ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ನಮಗೆ ಇಲ್ಲಿ ಕಳಿಸಿದ್ದಕ್ಕೆ ನಿಜವಾಗ್ಲೂ ಎಂಜಾಯ್ ಮಾಡಿದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು ಮನೋಜ್ ಸರ್. ಗುರು ಇಲ್ಲಿ ನಾಯಿಗಳು ಕೂಡ ಇದ್ದಾವೆ, ಆದರೆ ಸಿಕ್ಕಾಪಟ್ಟೆ ಎದುರ್ತವೆ ಗುರು. ಸಿಕ್ಕಾಪಟ್ಟೆ ಎದುರ್ತವೆ. ಮೋಸ್ಟ್ಲಿ ಇಲ್ಲಿರೋ ಜನಗಳೆಲ್ಲ ಇದನ್ನು ಎದುರು ಸಿಕ್ಬಿಟ್ಟಿರ್ಬೇಕು, ಅದಕ್ಕೆ ತುಂಬ ಎದುರ್ತವೆ. ತಿಂಡಿಗೆ ಹೊಡ್ತೀವಿ, ಎಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಅಷ್ಟೇ. ಎಲ್ಲ ಸೆಟಪ್ ಎಲ್ಲ ಇಲ್ಲೇ ರೆಡಿಯಾಗಿದೆ. ಸೊ ವಿ ಆರ್ ಟೆಲಿಂಗ್ ಗುಡ್ ಬೈ. ಮುಗಿತು, ಇವಾಗ ತಿಂಡಿಗೆ ಹೋಗಿ ಹೊರಡ್ತೀವಿ ಗುರು. ವ್ಯೂ ಮಾತ್ರ ಸಖತ್ತಾಗಿದೆ. ಬೇಯಿಸ್ಬಿಟ್ಟು ಇದು ಕೇರಳದೆಲ್ಲ ಬಜ್ಜಿನೆಲ್ಲ ನಿಮಗೆ ಗುರು ನೋಡ್ಬೋದು, ಈ ಗುಡ್ಡಿ ಕೊಟ್ಟಿದ್ದಾರೆ, ಇದರೊಳಗೆ ಸ್ಟಿಕ್ಕರ್ಸ್ ಇದೆ. ಜಾಕೆಟ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ನೋಡ್ಬೋದು, ಇದೇ ಜಾಕೆಟ್ ಸಿಯೇಟ್ ಅವ್ರದ್ದು. ಸೊ ಜಾಕೆಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸಿಯೇಟ್ ಅವರೇ ಇದನ್ನು ಆರ್ಗನೈಸ್ ಮಾಡಿದ್ದಕ್ಕೆ. ಗುರು ಕೇರಳದಿಂದ ಹೊರಡ್ತಾ ಇದ್ದೀವಿ ಇವಾಗ. ನೋಡ್ಬೋದು, ಕೊನೆ ಬಾಯಿ ಹೇಳ್ತಾ ಇದ್ದೀವಿ. ಇವಾಗ ಸೀದಾ ಬೆಂಗಳೂರಿಗೆ ಗುರು, ಸೀದಾ ಬೆಂಗಳೂರಿಗೆ. ಫೋಟೋ ತೊಗೊಂತೀವಿ, ಸಖತ್ತಾಗಿದೆ ಗುರು. ಅದು ನ್ಯಾಷನಲ್ ಪಾರ್ಕ್. ಗುರು ಚಿಂತೆ ನೋಡ್ಬೋದು, ನೋಡಿ ಗುರು. ಆಲ್ರೆಡಿ ಮೈಸೂರು ಬಂದಾಯಿತು. ಸೊ ಮೈಸೂರಿಂದ ಹೊರಡ್ತಿದ್ದೀವಿ. 100 ಇದೆ, ಎಲ್ಲ ಕಡೆ ಸಿಗಲ್ಲ. ಅದೇ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಇಂಡಿಯನ್ ಆಯಿಲಲ್ಲಿ XP 100. 2 hours later. ಬೆಂಗಳೂರು ತಲುಪಾಯಿತು ಅಷ್ಟೇ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.